ಸ್ಟೀಮಾ? ಫಿಶ್ಶು ಸ್ಟೀಮ್ ಮಸಾಲ ಫ್ರೈ. ಅಂಕಲ್ ಅಂತ ಹೇಳ್ಬಾರ್ದು. ಬಿಸಿ ಇದೆ ಮಗ ಇದು. ಇಡ್ಲಿ ಸ್ಟೀಮಲ್ಲಿ ಹಾಕಿ ಮಾಡೋ ಥರ ಮಾಡ್ಕೊಡ್ತೀನಿ. ಈ ಮೀನನ್ನ ಸ್ಟೀಮಲ್ಲಿ ಫ್ರೈ ಮಾಡ್ತೀವಿ. ಮಸಾಲೆ ಫ್ರೈ ಇದೆಲ್ಲ ಸ್ಟೀಮ್ ಫ್ರೈ ಮಾಡೋದು ಆ ಥರ ಮಾಡ್ತೀವಿ. ಈಗ ಫಸ್ಟ್ ಇದನ್ನು ವಾಶ್ ಮಾಡ್ಕೊಳ್ಳೋಣ. ಹಿಂಗೆ ಇವಾಗ ಮೀನು ಚೆನ್ನಾಗಿ ವಾಶ್ ಆಗಿದೆ. ವಾಶ್ ಮಾಡಿದ್ದೀನಲ್ವಾ, ಇದೇ ಮೀನನ್ನ ಸ್ಟೀಮಲ್ಲಿ ಹಾಕ್ಬಿಟ್ಟು ಬೇಯಿಸ್ತೀವಲ್ವಾ, ಅವಾಗ ಇರೋದು ಮಜಾ ನೋಡಿ. ಇವಾಗ ತೋರಿಸ್ತೀನಿ ಬನ್ನಿ. ಬಾಳೆಲೆ ಮಾಡೋದಲ್ವಾ, ಬಾಳೆಲೆ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಮಾಡೋಣ ಮಸಾಲ ಸ್ಟೀಮ್ ಫಿಶ್ ಫ್ರೈ, ಸ್ಟೀಮ್ ಫಿಶ್ ಫ್ರೈ. ಇದರಲ್ಲಿ ಮೇನ್ ಪ್ಲಸ್ ಪಾಯಿಂಟ್ ಇರೋದು ಸ್ಟೀಮಲ್ಲಿ ಹೆಂಗೆ ಮಾಡ್ತೀವಿ ಅನ್ನೋದು. ಬನ್ನಿ ಮಾಡೋಣ, ತೋರಿಸ್ತೀನಿ. ಇದಕ್ಕೆ ಸ್ವಲ್ಪ ಫಿಶ್ ಮಸಾಲ ಪೌಡ್ರ್ ಹಾಕೊಳ್ಳೋಣ. ಸ್ವಲ್ಪ ಫಿಶ್ ಮಸಾಲ ಪೌಡ್ರ್ ಹಾಕೊಳ್ಳೋದು. ನೋಡಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಜಸ್ಟ್ ನೋಡಿ ಇವಾಗ ಅದ್ರ ಪೇಸ್ಟ್ ಮಾಡಿದ್ವಿ, ಆ ಪೇಸ್ಟ್ ಹಾಕ್ತಾಯಿದ್ದೀನಿ ನೋಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ. ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಬಿಡೋಣ. 1 kg ಮೀನಷ್ಟೇ ಇರೋದು, ಜಾಸ್ತಿ ಇಲ್ಲ, ಅದಕ್ಕೋಸ್ಕರ ಕಮ್ಮಿ ಮಸಾಲ ಇದೆ ನೋಡಿ. ಚಿಲ್ಲಿ ಪೌಡ್ರ್ ಹಾಕ್ಕೊಂಡೆ ನೋಡಿ. ಸ್ವಲ್ಪ ನಿಂಬೆಹಣ್ಣು ರಸ ಹಿಂಗೆ ಹಾಕಿದ್ರೆ ಉಪ್ಪು ಮತ್ತು ಹುಳಿ, ಖಾರ, ನಿಂಬೆ ರಸ, ಹುಳಿ ಸೂಪರಾಗಿರುತ್ತೆ. ಅದಕ್ಕೆ ನೀವು ಮೊಸರು ಬೇಕಾದ್ರೆ ಹಾಕೋಬೋದು ಮನೇಲಿದ್ದಾಗ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲದನ್ನು ನೋಡಿ. ನಾನ್ ವೆಜ್ ಮಾಡುವಾಗ ಯಾವತ್ತು ಬಿರಿಯಾನಿ ಮಾಡಿದ್ರೆ ಬೆಣ್ಣೆ ಹಾಕ್ಬೇಕು ಸ್ವಲ್ಪ, ಅವಾಗ ಪೀಸು ಸ್ಮೂತಾಗಿರುತ್ತೆ. ಈ ರೀತಿ ಕಬಾಬು, ತಂದೂರಿ ಏನೋ ಮಾಡುವಾಗ ಸ್ವಲ್ಪ ಮೊಸರು ಹಾಕ್ಕೋಬೇಕು ನೋಡಿ. ಮೊಸರು ಹಾಕ್ತಾಯಿದ್ದೀನಿ ಸ್ವಲ್ಪ. ಮೊಸರು ಹಾಕ್ಕೊಂಡ್ರೆ ನಿಮಗೆ ಸ್ಮೂತಾಗಿರುತ್ತೆ ಪೀಸ್. ಈ ರೀತಿ ಎಲ್ಲಕ್ಕೂ ತುಂಬ್ಕೋಬೇಕು ನಿಮಗೆ. ಉಪ್ಪು, ಹುಳಿ, ಖಾರ, ಇಷ್ಟೇ ಮಸಾಲೆ, ಇನ್ನು ಜಾಸ್ತಿ ಏನಿಲ್ಲ ನೋಡಿ. ಚಿಲ್ಲಿ ಪೌಡ್ರ್, ಮೊಸರು, ಉಪ್ಪು, ನಿಂಬೆಹಣ್ಣು, ಸ್ವಲ್ಪ ಖಾರದ ಪುಡಿ ನೋಡಿ. ಮಸಾಲೆ ಎಲ್ಲ ಹಾಕಿದ್ದೀನಿ. ಇವಾಗ ಅರ್ಧ ಗಂಟೆ ಹೀಗೆ ಇಲ್ಲಿ ನೆನೆಲಿ, ಚೆನ್ನಾಗಿ ನೆನೆಲಿ. ಉಪ್ಪು, ಖಾರ, ಹುಳಿ ಚೆನ್ನಾಗಿ ಮಸಾಲೆ ಹಿಡಿದಿರುತ್ತೆ. ಆಮೇಲೆ ಫ್ರೈ ಮಾಡೋಣ ನೋಡಿ. ಇವಾಗ ಫಿಶ್ ಚೆನ್ನಾಗಿ ನೆಂದಿದೆ, ಅದನ್ನು ಫ್ರೈ ಮಾಡೋಕೆ ಹೆಂಗಂತ ತೋರಿಸ್ತೀನಿ ನೋಡಿ. ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಹಿಂಗೆ ಎಣ್ಣೆ ಫುಲ್ ಕಾದಿದೆ. 1 kg ಮೀನಿಗೆ 2 ಈರುಳ್ಳಿ, ಸ್ವಲ್ಪ ಟೊಮೊಟೊ, 1 ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ. ಇದು ಕಾಡಲ್ಲಿದ್ದೀವಿ, ಸರಿಯಾದ ಸೌಟು ಸಜೆಸ್ಟ್ ಇಲ್ಲ, ಅದಕ್ಕೆ ನಮ್ಮ ಹತ್ರ ಇರೋ ಚಾಕುಲ್ಲೇ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀವಿ. ಜಸ್ಟ್ ಹಿಂಗೆ ಸಿಂಪಲ್ ಅಷ್ಟೇ, ಸಿಂಪಲಾಗಿ ಮಾಡ್ಕೊಳ್ಳೋದು ಬ್ಯಾಚುಲರ್ಗೆ. ಟೊಮೊಟೊ ಮತ್ತು ಈರುಳ್ಳಿ ಫ್ರೈ ಆಗಿದೆ. ಇವಾಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ, ಅವಾಗ ಟೊಮೊಟೊ ಎಲ್ಲ ಕರಗೋಗುತ್ತೆ. ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊಳ್ಳೋಣ. ಇವಾಗ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊಳ್ಳೋಣ ಖಾರಕ್ಕೆ. ಅಷ್ಟ್ಬಿಟ್ಟು ಇನ್ನೇನು ಹಾಕೋಂಗಿಲ್ಲ ಅದಕ್ಕೆ, ಬರೀ ಚಿಲ್ಲಿ ಪೌಡರ್ ಅಷ್ಟೇ ನೋಡಿ. ಮೀನಿಗೆ ಉಪ್ಪು ಮತ್ತು ಖಾರ, ಹುಳಿ ಚೆನ್ನಾಗಿ ಹಿಡಿದಿದೆ. ಇವಾಗ ಫ್ರೈ ಮಾಡಿದ್ರು ಮಸಾಲೆಗೆ ಅದಕ್ಕೆ ಹಾಕ್ಬಿಡೋಣ. ಫಿನಿಶ್. ನೋಡಿ ಮೀನು ಅರ್ಧ ಬಾಯ್ಲ್ಡ್ ಆಗಿದೆ. ಇವಾಗ ಮಸಾಲೆ ಚೆನ್ನಾಗಿ ಹಿಡಿದಿದೆ. ಇದನ್ನ ಇವಾಗ ಸ್ಟೀಮ್ಗೆ ಹಾಕೋಣ. ಸ್ವಲ್ಪ ನೀರಿಟ್ಬಿಟ್ಟು ಇದನ್ನ ಇಟ್ಬಿಡೋಣ. ಇವಾಗ ಇಡ್ಲಿ ಮಾಡ್ತೀವಲ್ಲ ಆ ಥರ ಯಾವ ರೀತಿ ಇದನ್ನು ಹಾಕ್ಬೇಕು ಹಿಂಗೆ ಸ್ಟೆಪ್ ಬೈ. ನೋಡಿ ಮೀನು ಅರ್ಧ ಫ್ರೈ ಆಗಿದೆ, ಅರ್ಧ ಬಾಯ್ಲ್ಡ್ ಆಗಿದೆ. ಇವಾಗ ಇದಕ್ಕೆ ಬಾಳೆಲೆ ಇಡಬೇಕು. ಬಾಳೆಲೆ ಇಟ್ಬಿಟ್ಟು ನೋಡಿ, ಬಾಳೆಲೆ ಇಡೋದು ಹಿಂಗೆ ರೀತಿ. ಮಸಾಲೆ ಎಲ್ಲ ಇಟ್ಬಿಟ್ಟು ಮಸಾಲೆ ಹಾಕೋಬೇಕು ಹಿಂಗೆ ಸಿಂಪಲಾಗಿ ನೋಡಿ. ಬಾಳೆಲೆ ಹಿಂಗೆ ಕಟ್ಬಿಟ್ಟು ಪ್ಯಾಕ್ ಮಾಡೋದು ನೋಡಿ. ನೀರು ಕುದೀತಾ ಇದೆ. ಇವಾಗ ಸ್ಟೀಮ್ಗೆ ನೋಡಿ. ಸ್ಟೀಮ್ದು ಅಂದರೆ ಈ ರೀತಿ ನಾವು ಇಡ್ಲಿ ಮಾಡ್ತೀವಿ ಅಂತಲ್ಲ, ಆ ರೀತಿ ಇರುತ್ತೆ. ಈ ರೀತಿ ಮಾಡೋದು ನೋಡಿ. ಎಲ್ಲ ಹಾಕಿದ್ದೀನಿ. ಇವಾಗ ಸ್ಟೀಮ್ ರೆಡಿ ಇದೆ. ಕೆಳಗಡೆ ಬೆಂಕಿ ಉರಿತಾ ಇದೆ. ಇವಾಗ ಮುಚ್ಚಿಬಿಟ್ಟು 20 ನಿಮಿಷ ಚೆನ್ನಾಗಿ ಬೇಯಲಿ.
ನೋಡಿ ಇವಾಗ 20 ನಿಮಿಷ ಆಗಿದೆ. ಚೆನ್ನಾಗಿ ಬಾಯ್ಲ್ಡಾಗಿರುತ್ತೆ. ಬನ್ನಿ ತೆಗೋಣ. ವಾವ್, ಪಕ್ಕ ರೆಡಿಯಾಗಿದೆ. ಇವಾಗ ಬನ್ನಿ ತಿನ್ನೋಣ. ನೋಡಿ ಫುಲ್ ರೆಡಿಯಾಗಿದೆ. ಇವಾಗ ತೆಗಿತಾ ಇದ್ದೀನಿ. ನೋಡಿ ಫುಲ್ ರೆಡಿಯಾಗಿದೆ ಇವಾಗ. ಸಕ್ಕತ್ತಾಗಿ ಬಂದಿದೆ ನೋಡಿ, ಸಕ್ಕತ್ತಾಗಿ ಬಂದಿದೆ. ಇವಾಗ ಟೇಸ್ಟ್ ಮಾಡೋದ ಬನ್ನಿ. ಆಹಾ, ಸೂಪರ್ ಆಗಿದೆ. ಫಿಶ್ ಸ್ಟೀಮ್ ಮಸಾಲ ಸೂಪರ್ ಆಗಿದೆ. ನೋಡೋದ್ರಲ್ಲೇ ಗೊತ್ತಾಗಿದೆ. ಒಂದ್ಸರಿ ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ. ಸೂಪರ್ ಆಗಿದೆ. ಸ್ವಲ್ಪ ಬಿಸಿ ಇದೆ. ಬೇರೆ ಫಿಶ್ ಟ್ರೈ ಮಾಡ್ತೀನಿ. ಸೂಪರ್ ಆಗಿದೆ ಫ್ರೆಂಡ್ಸ್. ನಮಗೆ ಏನಕ್ಕೆ ಮೀನು ಜಾಸ್ತಿ ಇಷ್ಟ ಅಂದರೆ ನಾವು ಮಲೆನಾಡವರು, ಹೇಳಿ ಕೇಳಿ. ನಮಗಂತೂ ಮೀನು ಪ್ರಾಣ. ನಮಗೆ ಸೂಪರ್ ಆಗಿದೆ. ಸೂಪರ್ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.